ಓಂ ಸ್ವರ್ಣಾಕರ್ಷಣ ಕಾಲ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಕಾರ್ತಿಕ ಮಾಸ ವಿಶೇಷವಾದ ಮಾಸ. ದೀಪಕ್ಕೆ, ಸ್ನಾನಕ್ಕೆ, ದೇವರ ಸ್ಮರಣೆಗೆ, ಶಿವನ ಆರಾಧನೆಗೆ, ಶಿವಸ್ತೋತ್ರಕ್ಕೆ, ಬಿಲ್ವಪತ್ರೆಗೆ, ತುಂಬೆ ಹೂಗಳಿಗೆ, ಹಾಗೆ ಎಲ್ಲವೂ ಕೂಡ ಸರ್ವಂ ಶಿವಮಯಂ. ಆದರೆ ಇವತ್ತಿನ ರೀತಿ ನಾವು ಪೂರ್ಣಾನುಗ್ರಹ, ಶಿವನ ಕೃಪೆಗೆ ಪಾತ್ರರಾಗಬೇಕು. ಹಾಗೆ ಶಿವನ ಪೂರ್ಣಾನುಗ್ರಹ ಪಡಿಬೇಕು ಅಂದರೆ ಅನೇಕ ವಿಧವಾದ ಪೂಜೆ ಅಥವಾ ಅನೇಕ ವಿಧವಾದ ಭಕ್ತಿಯಲ್ಲಿ ಈ ಒಂದು ವಿಧವಾದ ಶಿವಲಿಂಗಗಳನ್ನು ಭಗವಂತನ ಮುಂದೆ ಇಟ್ಟು ಶಿವಲಿಂಗಗಳ ಆರಾಧನೆಯಿಂದ ಅನೇಕ ಫಲಗಳನ್ನು ಕೂಡ ನಮಗೆ ಸಿಗ್ತಕ್ಕಂಥದ್ದು ಇತಿಹಾಸದಲ್ಲಿರ್ಬೋದು, ಶಿವಪುರಾಣದಲ್ಲಿರ್ಬೋದು. ಹಾಗೆ ನಮಗೆ ಯುಗಗಳಿಂದಲೂ ಕೂಡ ಈ ಕಾರ್ತೀಕ ಮಾಸದಲ್ಲಿ ಶಿವನನ್ನು ವಿಧದ ಶಿವಲಿಂಗ ರೂಪಗಳಲ್ಲಿ ನಾವು ಪ್ರಾರ್ಥಿಸಿದರೆ ಅದರ ಫಲ ಏನು ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಅದು ಪದಾರ್ಥ ಇರ್ಬೋದು, ಮಣ್ಣಿರ್ಬೋದು, ಆ ರೀತಿ ವಿಧವಾಗಿ ಶಿವನ ಲಿಂಗಗಳನ್ನು ನಾವು ಮಾಡಿ ಅದರ ಪೂಜೆ. ಈಗ ಉದಾಹರಣೆಗೆ ಗಂಧದ ಲಿಂಗ, ಗಂಧದ ಪುಡಿ ತಗೊಂಡು ಅದನ್ನು ಚೆನ್ನಾಗಿ ಶುದ್ಧವಾದ ನೀರಿನಲ್ಲಿ ಬೆರೆಸಿ ಒಂದು ಲಿಂಗ ಮಾಡಿ ಅದನ್ನು ಪೂಜೆ ಮಾಡಿ, ಆ ಗಂಧದ ಪುಡಿಗೆ ಸ್ವಲ್ಪ ಕಸ್ತೂರಿ ಇರ್ಬೋದು, ಕುಂಕುಮ ಇರ್ಬೋದು, ಹಾಗೆ ಕರ್ಪೂರವನ್ನು ಹಾಕಿ ನಾವು ಮಾಡಿದಾಗ ಅದು ಸಾಕ್ಷಾತ್ ಶಿವನ ಅನುಗ್ರಹ ಸಿಗತ್ತೆ. ನಮಗೆ ಶಿವನ ತೃಪ್ತಿ ಸಿಗ್ತಕ್ಕಂಥದ್ದು ಶಿವನ ಪೂರ್ಣ ಅನುಗ್ರಹ ಗಂಧದ ಲಿಂಗವನ್ನು ಪೂಜೆ ಮಾಡೋದ್ರಿಂದ. ಹಾಗೆ ಪುಷ್ಪಲಿಂಗವನ್ನು, ಪುಷ್ಪಗಳು ನಾನಾ ವಿಧವಾದ ಪುಷ್ಪಗಳನ್ನು ನಾವು ಈ ರೀತಿ ಜೋಡಿಸ್ಬಿಟ್ಟು ಅದನ್ನು ಲಿಂಗಾಕಾರದಲ್ಲೇ ಮಾಡಿ ಅದನ್ನು ಪೂಜೆ ಮಾಡಿದ್ದೆ ಆದರೆ ನಮಗೆ ನಾನಾ ವಿಧವಾದ ಪುಷ್ಪಗಳಿಂದ ಪೂಜೆ ಮಾಡಿದರೆ ರಾಜಾತಿಥ್ಯ, ಎಲ್ಲರೂ ಗೌರವಿಸ್ತಾರೆ, ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಎಲ್ಲರೂ ನಮ್ಮನ್ನು ಗೌರವಿಸೋದಕ್ಕೆ ಈ ಪುಷ್ಪಲಿಂಗವನ್ನು. ಹಾಗೆ ಬೆಣ್ಣೆಯಿಂದ, ಅದನ್ನು ನವನೀತ ಅಂತ ಕರಿತೀವಿ, ಬೆಣ್ಣೆಯಿಂದ ನಾವು ಶಿವಲಿಂಗವನ್ನು ಮಾಡಿ ಈ ಕಾರ್ತೀಕ ಮಾಸದಲ್ಲಿ ಪೂಜೆ ಮಾಡಿದ್ದೆ ಆದರೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದು ಮಾಡಿ, ಆದರೆ ನಾವೆಲ್ಲ ಹೇಳಿರ್ತೀವಿ ಆ ಬೆಣ್ಣೆಯಿಂದ ಮಾಡಿದಾಗ ಕೀರ್ತಿ ಪ್ರತಿಷ್ಠೆಗಳಿಗೆ ಇದಾಗ್ತೀರಾ. ಹಾಗೆ ವಿಭೂತಿಯಿಂದ ಲಿಂಗವನ್ನು ಮಾಡಿದಾಗ ಜ್ಞಾನ ಆಗುತ್ತೆ, ಹಾಗೆ ಮೆಮೊರಿ ರೈಸ್ ಆಗುತ್ತೆ, ಮಕ್ಕಳ ವಿದ್ಯಾಭ್ಯಾಸದ ಶಕ್ತಿ ಚೆನ್ನಾಗಿ ಊರ್ಧ್ವಮುಖದಲ್ಲಿ ಬೆಳೆಯುತ್ತೆ. ಶಿವಲಿಂಗವನ್ನು ನಾವು ವಿಭೂತಿಯಲ್ಲಿ ಮಾಡಿದಾಗ ಮಂತ್ರ ಅಂತೂ ಒಂದೇ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಇಷ್ಟನ್ನು ಹೇಳಿಕೊಂಡು ಈ ಲಿಂಗವನ್ನು ಮಾಡಿದಾಗ, ಹಾಗೆಯೇ ಲವಣ ಅಂದರೆ ಉಪ್ಪಿರುತ್ತಲ್ಲ, ಕಲ್ಲು ಉಪ್ಪಿಗೆ ಸ್ವಲ್ಪ ನೀರು ಬೆರೆಸಿದಾಗ ಅದು ಗಟ್ಟಿ ಆಗಿಬಿಡುತ್ತೆ. ಅದರಲ್ಲಿ ಶಿವಲಿಂಗವನ್ನು ನಾವು ಮಾಡಿದ್ರೆ ನಮಗೇನಾಗುತ್ತೆ, ಶತ್ರುಗಳು ಕಡಿಮೆ ಆಗ್ತಾರೆ, ಕೋಪತಾಪಗಳು ಕಡಿಮೆ ಆಗುತ್ತೆ. ಕೆಲವರಿಗೆ ನಮ್ಮನ್ನು ನೋಡಿದ್ರೆ ಅಸಹ್ಯ, ನಮ್ಮ ನೋಡಿದ ತಕ್ಷಣ ಒಂಥರ ಬೇಜಾರು ಮಾಡ್ಕೊತಾರೆ, ಎಲ್ಲರಿಗೂ ಇರುತ್ತೆ ಇದು. ಆ ಥರದ ಜನ ನಮಗೆ ವಶೀಕರಣ ಆಗ್ತಾರೆ. ಕರ್ಪೂರದಲ್ಲಿ ಲಿಂಗವನ್ನು ಮಾಡಿದಾಗ ಆ ಕುಟುಂಬದಲ್ಲಿ ಮಾಟ ಮಂತ್ರಗಳು ದೂರ ಆಗುತ್ತೆ, ಹಾಗೆ ಸಂತೋಷ ಇರುತ್ತೆ. ಇನ್ನು ಹಾಲಿನ ಅಂದರೆ ಎಲ್ಲೋ ಒಂದು ಕಡೆ ಇದು ಇರುತ್ತಲ್ಲ, ಗ್ರಾನೈಟ್ ಕಲ್ಲುಗಳಲ್ಲಿ ಶಿವಲಿಂಗ ಮಾಡಿದಾಗ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಗಣಿ ಗೋಮಯದಿಂದ ಪುಟ್ಟ ಲಿಂಗವನ್ನು ಮಾಡಿ ನಾವು ಪೂಜೆ ಮಾಡಿದ್ದೆ ಆದರೆ ಐಶ್ವರ್ಯ ಪ್ರಾಪ್ತಿ ಅಂತ ಹೇಳುತ್ತೆ. ಹಾಗೆ ನವರತ್ನಗಳನ್ನೆಲ್ಲ ಜೋಡಿಸಿ ಒಂದು ಲಿಂಗ ಮಾಡಿದ್ದೆ ಆದರೆ ನಮಗೆ ಆ ಒಂದು ಐಶ್ವರ್ಯ ಪ್ರಾಪ್ತಿ ಆಗುತ್ತೆ, ಸಾಲಬಾಧೆಯಿಂದ ಮುಕ್ತರಾಗ್ತೀರ. ಇನ್ನು ಸ್ಫಟಿಕ ಲಿಂಗ ಅಂದರೆ ಕಾರ್ಯಸಿದ್ಧಿ. ಬೆಲ್ಲದಲ್ಲಿ ಲಿಂಗ, ಬೆಲ್ಲದ ಗಾಣದಲ್ಲಿ ಹೋಗಿ ಬೆಲ್ಲ ತಂದು ಅಥವಾ ನಮ್ಮ ಅಂಗಡಿಯಲ್ಲಿ ಬೆಲ್ಲ ತಂದು ಅದನ್ನು ಬೆಲ್ಲದ ಲಿಂಗ ಮಾಡಿ ಪೂಜೆ ಮಾಡಿದ್ರೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರ. ಆದರೆ ಎಲ್ಲಕ್ಕಿಂತ ಮಿಗಿಲಾದ ಮತ್ತೊಂದಿದೆ, ಹುತ್ತದ ಮಣ್ಣಿನಿಂದ ಪುಟ್ಟ ಲಿಂಗವನ್ನು ಮಾಡಿ ಕಂಟಿನ್ಯೂಸ್ ಆಗಿ 9 ದಿನ ಅದಕ್ಕೆ ಅಭಿಷೇಕವನ್ನು ಮಾಡಿ ಆ ಹುತ್ತದ ಮಣ್ಣನ್ನು ಮನೆಯ ನೀರನ್ನೆಲ್ಲ ಕಡೆ ಪ್ರೋಕ್ಷಣೆ ಮಾಡದೆ ಸರ್ವ ವಿಧವಾದ ಶಿವನ ಕೃಪೆ ಸಿಗುತ್ತೆ ಅಂತ ಹೇಳ್ತಾ, ನಂಬಿಕೆ ಸನಾತನೋ ನಿತ್ಯ ನೂತನೋ ಅಂತ ಹೇಳ್ತಾ, ನಂಬಿಕೆಯ ಆಧಾರವೇ ಸರ್ವಕ್ಕೂ ಕೂಡ ಮೂಲ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.